ಜಗದ್ಗುರುಗಳ ಆಷಾಢ ಮಾಸ ಪೂಜಾ ಸಮಿತಿ ಬೆಂಗಳೂರು ಇವರ ಆಶ್ರಯದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ 24ನೇ ವರ್ಷದ ಇಷ್ಟಲಿಂಗ ಮಹಾಪೂಜೆ ಮತ್ತು ಜನಜಾಗೃತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶೀಯ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಇವರ ಪಾದದಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂತಹ ಷಡ್ಬ್ರಹ್ಮ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಶ್ರೀ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ನಮಸ್ಕರಿಸುತ್ತಾ, ಸಿದ್ರುಘಟ್ಟ ಅಜ್ಜಯ್ಯ ಅವರು ನನ್ನ ಗುರುಗಳಿಗೂ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರತಕ್ಕಂತಹ ಶ್ರೀ ಸುದರ್ಶನ್ ಚೆನ್ನಿಂಗಲ್ಲಿ ಸಂಪಾದಕರು ವಿಜಯ ಕರ್ನಾಟಕ ಹಾಗೂ ಎಲ್ಲ ನನ್ನ ಹಿರಿಯ ಸಹೋದ್ಯೋಗಿಗಳೇ, ಶ್ರೀ ರಂಭಾಪುರಿ ಜಗದ್ಗುರುಗಳು ತಮ್ಮ ಈ ವಯಸ್ಸಿನಲ್ಲಿ ಕೂಡ ಬಿಡುವಿಲ್ಲದೆ ಇಡೀ ರಾಜ್ಯ, ಇಡೀ ದಕ್ಷಿಣ ಭಾರತ ಮತ್ತು ದೇಶಾದ್ಯಂತ ಸುತ್ತಿ ಇವತ್ತು ಈ ಒಂದು ಧರ್ಮ ಪ್ರಚಾರ ಕಾರ್ಯಕ್ರಮ, ವೀರಶೈವ ಧರ್ಮದ ಜನಜಾಗೃತಿ ಧರ್ಮ ಸಮಾರಂಭವನ್ನು ನಡೆಸಿಕೊಂಡು ಬಂದಿದ್ದಾರೆ. ಸಮಾಜಕ್ಕೆ ಸಾಕಷ್ಟು ಧರ್ಮದ ಜಾಗೃತಿಯನ್ನು ಮೂಡಿಸುತ್ತಾ, ಹಲವಾರು ವಿದ್ಯಾಕೇಂದ್ರಗಳನ್ನು ನಡೆಸುತ್ತಾ, ಮಠ ಮಾನ್ಯಗಳನ್ನು ನಡೆಸುತ್ತಾ, ಈ ಒಂದು ಸಮಾಜಕ್ಕೆ, ಸಮಾಜದ ಅಧಿಕಾರಿಗಳಿಗೆ, ನಾಯಕರಿಗೆ ಮಾರ್ಗದರ್ಶನ ನೀಡುತ್ತಾ ಈ ಒಂದು ಸಮಾಜವನ್ನು ಮುನ್ನಡೆಸತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ, ಸ್ಫೂರ್ತಿ ಮತ್ತು ಖುಷಿಯ ವಿಚಾರ. ಸದ್ರಿ ಸ್ವಾಮೀಜಿಯವರು ಅವರ ಆಶೀರ್ವಚನ, ಅವರ ನುಡಿ, ಅವರಂತೆ ನಡೆಯುವುದು ನಮಗೆಲ್ಲ ಇವತ್ತಿನ ಸ್ಫೂರ್ತಿ. ಈ ಒಂದು ಏನು ಕಾಲದಲ್ಲಿ ಮಾಡರ್ನೈಸೇಷನ್ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ಆಗ್ತಾ ಇರತಕ್ಕಂತಹ ಬದಲಾವಣೆಗಳ ಈ ಸಮಯದಲ್ಲೂ ಕೂಡ ಅವರು ಯಾವುದೇ ರೀತಿಯಾದ ಇದಕ್ಕೆ ಬಗ್ಗದೆ ತಮ್ಮ ಇಡೀ ಜೀವನವನ್ನ ಈ ಒಂದು ಧರ್ಮ ಜಾಗೃತಿ ಮತ್ತು ಈ ಒಂದು ಅನ್ನದಾಸೋಹ, ವಿದ್ಯಾದಾಸೋಹ ಕಾರ್ಯಕ್ರಮಕ್ಕೆ ತಮ್ಮ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಅತ್ಯಂತ ಮಾರ್ಗದರ್ಶನವಾಗಿದೆ. ನಾವು ಕೂಡ ಈ ಒಂದು ಸಮಾರಂಭಕ್ಕೆ ನಮ್ಮ ಕೈಲಾದಷ್ಟು ನಿಮ್ಮ ಜೊತೆ ಇದ್ದು ಸಹಾಯ ಮಾಡ್ತಾ ಇರುವುದು ಅಂತ ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಒಂದು ಅವಕಾಶ ಮಾಡಿಕೊಟ್ಟ ಬುದಿಯವರಿಗೆ ಮತ್ತು ಎಲ್ಲ ಈ ಆಷಾಢ ಮಾಸ ಪೂಜಾ ಸಮಿತಿಯವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೂ ಕೂಡ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸರಿಯಾದ ರೀತಿಯಲ್ಲಿ ನಾವು ಅದಕ್ಕೆ ಮಾರ್ಗದರ್ಶನ ಮಾಡಬೇಕು. ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಸರಿಯಾದ ಮಾರ್ಗದರ್ಶನ ಮಾಡುವ ಕೆಲಸ ನಾವು ಸರಿ ಮಾಡಬೇಕು. ಇಲ್ಲಾಂದ್ರೆ ನಾವು ಅನೇಕ ವೈರುಧ್ಯಗಳನ್ನು ನೋಡಬೇಕಾದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ಬೋದು. ಭಾರತದ ಯುವ ಶಕ್ತಿ ಇದೆಯಲ್ಲ, ಬಹಳ ದೊಡ್ಡ ಶಕ್ತಿ. ನಮ್ಮ ಜನಸಂಖ್ಯೆ ನಮಗೆ ಶಾಪ ಅಂತ ಹೇಳ್ತಾರೆ. ನಮ್ಮಲ್ಲಿ ಜನಸಂಖ್ಯೆ, ಸಿಕ್ಕಾಪಟ್ಟೆ ಜನಸಂಖ್ಯೆ, ಗಲ್ಲಿಗಳು, ಚಿಕ್ಕಪೇಟೆ ಅಂತ ಗಲ್ಲಿಗಳು, ನಮ್ಮ ಗೌರಿಪಾಳ್ಯಗಳು ಬರುವಾಗ ಟ್ರಾಫಿಕ್ ಜಾಮ್ ಅಂತ ಗೊತ್ತಿದೆ. ಅದಕ್ಕೆ ಪಾಪ್ಯುಲೇಷನ್ ಜಾಸ್ತಿ, ಸಮಸ್ಯೆಗಳು ಜಾಸ್ತಿ. ನಾವು ಯಾವ್ಯಾವ ರಾಜಕಾರಣಿಗಳನ್ನ ಕೇಳಿ, ಆ ಅಧಿಕಾರಿಗಳನ್ನ ಕೇಳಿ, ನಮ್ಮಲ್ಲಿ ಕಷ್ಟ. ವಿದೇಶದಲ್ಲಿರುವಂಥ ಮೂಲಸೌಕರ್ಯವನ್ನು ಕಲ್ಪಿಸುವ ಕಷ್ಟ, ಸವಾಲುಗಳಿದೆ. ಯಾಕೆಂದ್ರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಅಂತಾರೆ. ಬಟ್ ಆ ಪಾಪ್ಯುಲೇಷನ್ಗೆ ಈಗ ಒಂದು ಶಕ್ತಿ ಬಂದಿದೆ. ಹೇಗಿರ್ತೀರಾ? ಅತಿ ಹೆಚ್ಚು ಯುವಕರಿರುವಂಥ ದೇಶ ಅಂದರೆ ಈಗ ಭಾರತ. ಎಲ್ಲರೂ ಕೂಡ ಜಪಾನ್ ಆರ್ಥಿಕತೆಯಲ್ಲಿ ಬಹಳ ಮುಂದಿದ್ದಂಥ ಜಪಾನಲ್ಲಿ ಕೂಡ ಬರೀ ವಯಸ್ಸಾದವರು, ನಮ್ಮ ಇವತ್ತಿನ ಸಭಾಂಗಣ ಬಹುತೇಕ ಜನ ವಯಸ್ಸಾದವರಿಗೆಲ್ಲ ಆ ಥರ ಇಳಿ ವಯಸ್ಸಿನ ಶಕ್ತಿ ಇಲ್ಲ ಅವರಿಗೆ. ನೋಡಿ ಮಾಡುವಂಥ ನಮ್ಮ ಪುಸ್ತಕಗಳು ನಮ್ಮ ಸಂಘದಲ್ಲಿ ಆಗಬೇಕು. ನಮ್ಮ ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದಿ
ದೊಡ್ಡವರು ಹೋಗಿ ಮಕ್ಕಳಿಗೆ ಕಥೆಗಳನ್ನು ಹೇಳುವಂತ. ನಮ್ಮ ಅಜ್ಜಾಜಿ ಕಾಲದಲ್ಲಿ ಓದ್ತಾ ಇದ್ದು ಕೂಡ ಅಜ್ಜಾಜರು ಒಳ್ಳೆ ಕಥೆಗಳನ್ನ ಹೇಳ್ತಾರೆ. ಕಥೆಗಳನ್ನ ಕೇಳಿ ನಾವು ರಾಮಾಯಣ ಮಹಾಭಾರತ ಅಥವಾ ಬೇರೆ ಕಥೆಗಳನ್ನ ನಾವು ಕಲಿಯೋದಕ್ಕಿಂತ ಮುಂಚೆ ನಮಗೆ ಅವರು ಅಜ್ಜ ತಿಳಿಸ್ಕೊಟ್ಟಿದ್ರು. ನಾವು ಆಮೇಲೆ ಓದ್ಕೊಂಡ್ವಿ, ನಮಗೆ ಸ್ವಲ್ಪ ಬುದ್ಧಿಶಕ್ತಿ ಬಂದ ಮೇಲೆ ನಾವು ಓದ್ಕೊಂಡ್ವಿ. ಬಟ್ ಆದರೆ ಮನೆಯಲ್ಲಿ ಆ ಥರ ಒಂದು ಸಂಸ್ಕಾರವನ್ನು ನಡೆಸ್ತಾರೆ. ಅದಕ್ಕೆ ನಾನು ಯಾಕೆ ಯುರೋಪಿನ ಕಥೆ ಹೇಳಿದೆ ಅಂದರೆ, ನಮ್ಮ ಮಕ್ಕಳಲ್ಲೂ ಕೂಡ ನಾವು ಮೊಬೈಲ್ ಅಡಿಕ್ಷನ್, ಡಿಜಿಟಲ್ ಅಡಿಕ್ಷನ್, ಬರೀ ಮೊಬೈಲ್ ಅಷ್ಟೇ ಅಲ್ಲ, ಟಿ ವಿ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಥವಾ ಟ್ಯಾಬ್ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಡಿಜಿಟಲ್ ಅಡಿಕ್ಷನನ್ನು ನಾವು ಬ್ರೇಕ್ ಆಗ್ತಾ ಇದ್ರೆ, ನಾವು ಈ ಗುರುಜಿಯವರು ಸ್ವಾಮೀಜಿಯವರು ಭಾಳ